ಮಣಿಪಾಲದ ಶಾಂತಿನಗರ ಸಮೀಪದ ಬಾಡಿಗೆ ಕೊಠಡಿಯಲ್ಲಿ ಗಂಭೀರವಾಗಿ ಗಾಯಗೊಂಡ ಸ್ಥಿತಿಯಲ್ಲಿ ಪತ್ತೆಯಾದ ಯೋಗಿತಾ ಪ್ರಕರಣದ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ತಪ್ಪು ಸಂದೇಶಗಳಿಗೆ ಯುವತಿಯ ಸಹೋದರ ಅರುಣ್ ಸ್ಪಷ್ಟನೆ ನೀಡಿದ್ದಾರೆ. ಮೇಘಾ ಮಂಜುನಾಥ್ ಗೌಡ ನೀಡಿದ ದೂರಿನ ಪ್ರಕಾರ ಕುಮಟಾ ಮೂಲದ ಮೇಘಾ ತಮ್ಮ ಸ್ನೇಹಿತರಾದ ನಾಗರತ್ನ, ಗಗನ ಹಾಗೂ ಯೋಗಿತಾ ಅವರೊಂದಿಗೆ ಮಣಿಪಾಲದ ಶಾಂತಿನಗರದಲ್ಲಿರುವ ಸುದರ್ಶನ ಕಾಂಪ್ಲೆಕ್ಸ್ ಬಾಡಿಗೆ ಕೊಠಡಿಯಲ್ಲಿ ವಾಸವಾಗಿದ್ದರು. ಮೇ 12ರಂದು ಸಂಜೆ ಮೇಘಾ, ನಾಗರತ್ನ ಮತ್ತು ಗಗನ ಅವರು ಇಂಡಸ್ಟ್ರಿಯಲ್ ಏರಿಯಾದ ಯೂನಿಟ್ 5 ಪ್ರೆಸ್ನಲ್ಲಿ ರಾತ್ರಿ ಪಾಳಿಯ ಬೈಂಡಿಂಗ್ ಕೆಲಸಕ್ಕೆ ತೆರಳಿದ್ದರು. ಮೇ 13ರಂದು ಬೆಳಿಗ್ಗೆ ಸುಮಾರು 7:15ಕ್ಕೆ ರೂಮಿಗೆ ವಾಪಸ್ಸಾದ ವೇಳೆ ಬಾಗಿಲು ಅರೆ ತೆಗೆದಿರುವುದು ಗಮನಕ್ಕೆ ಬಂದಿದೆ. ಒಳಗೆ ಪ್ರವೇಶಿಸಿದಾಗ ಯೋಗಿತಾ ನೆಲದಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದ ಸ್ಥಿತಿಯಲ್ಲಿ ಕಂಡು ಬಂದಿದ್ದು, ತಲೆಗೆ ಗಂಭೀರ ಗಾಯಗಳಾಗಿದ್ದವು. ಅವಳ ಪಕ್ಕದಲ್ಲೇ ತುಂಡಾದ ಸಿಮೆಂಟ್ ತುಂಡು ಕಂಡು ಬಂದಿರುತ್ತದೆ. ಅಲ್ಲದೆ ಕುತ್ತಿಗೆಯಲ್ಲಿದ್ದ ಸುಮಾರು 8 ಗ್ರಾಂ ತೂಕದ ಬಂಗಾರದ ಸರ ಕಾಣೆಯಾಗಿತ್ತು ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಗಾಯಗೊಂಡ ಯುವತಿಯನ್ನ ತಕ್ಷಣ ಆಟೋ ರಿಕ್ಷಾದ ಮೂಲಕ ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ. ಈ ಸಂಬಂಧ ಮಣಿಪಾಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣದ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ವಿವಿಧ ರೀತಿಯ ತಪ್ಪು ಮಾಹಿತಿ ಹಾಗೂ ಊಹಾಪೋಹಗಳು ಹರಿದಾಡುತ್ತಿರುವ ಹಿನ್ನೆಲೆಯಲ್ಲಿ ಯುವತಿಯ ಸಹೋದರ ಅರುಣ್ ಸ್ಪಷ್ಟನೆ ನೀಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಹಾಗೂ ದಾರಿ ತಪ್ಪಿಸುವ ಮಾಹಿತಿಯನ್ನ ಹರಡಬಾರದು, ಅಧಿಕೃತ ಮಾಹಿತಿಯನ್ನೇ ನಂಬಬೇಕು ಎಂದು ಮನವಿ ಮಾಡಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.